ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ 4 ಮತ್ತು 5ರ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ನೋಡಲಿದ್ದೇವೆ. ಸೊ 2 ದಿನಗಳ ಕಾಲ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣದಿಂದಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ 3 ದಿನಗಳ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದರಲ್ಲಿ ಸೆಪ್ಟೆಂಬರ್ 4 ಮತ್ತು 5ರ ಕರೆಂಟ್ ಅಫೇರ್ಸನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಪತ್ರಕರ್ತರ ಕಲ್ಯಾಣ ಯೋಜನೆಯ ಅಂದರೆ ಇಂಗ್ಲೀಷ್ನಲ್ಲಿ ಜರ್ನಲಿಸ್ಟ್ ವೆಲ್ಫೇರ್ ಸ್ಕೀಮ್. ಸೊ ಇದರ ಪ್ರಸ್ತುತ ಮಾರ್ಗಸೂಚಿಗಳನ್ನು ಪರಿಶೀಲಿಸಲು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಇಂಗ್ಲೀಷ್ನಲ್ಲಿ ನಾವು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಸೊ ಇದು ಒಂದು ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಸಮಿತಿಗಳ ಕುರಿತು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಈ ಸಮಿತಿಯ ಮುಖ್ಯಸ್ಥರು ಯಾರಪ್ಪ ಅಂದರೆ ಅಶೋಕ್ ಕುಮಾರ್ ಟಂಡನ್ ಇವರು. ಹಾಗಾದರೆ ಈ ಜರ್ನಲಿಸ್ಟ್ ವೆಲ್ಫೇರ್ ಸ್ಕೀಮ್ ಅಥವಾ ಪತ್ರಕರ್ತರ ಕಲ್ಯಾಣ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ಈ ಪತ್ರಕರ್ತರ ಕಲ್ಯಾಣ ಯೋಜನೆ ಫೆಬ್ರವರಿ 1, 2013ರಿಂದ ಜಾರಿಯಲ್ಲಿದೆ. ಸೊ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಇದರ ಅಡಿಯಲ್ಲಿ ಪ್ರಮುಖವಾಗಿ ಏನು ಮಾಡಲಾಗುತ್ತೆ ಅಂದರೆ, ಸೊ ಒಂದು ವೇಳೆ ಜರ್ನಲಿಸ್ಟ್, ಸೊ ಪತ್ರಕರ್ತರು ಏನನ್ನು ಸಾವನ್ನಪ್ಪಿದರೆ ಸೊ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರಧನ ನೀಡಲಾಗುವುದು. ಒಂದು ವೇಳೆ ಪತ್ರಕರ್ತ ಯಾವುದೇ ಕಾರಣದಿಂದಾಗಿ ಶಾಶ್ವತ ಅಂಗವೈಕಲ್ಯವನ್ನು ಹೊಂದಿದರೆ ಅದಕ್ಕೂ ಕೂಡ 5 ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು. ಸೊ ಅದಲ್ಲದೆ ಪತ್ರಕರ್ತೆಗೆ ಏನಾದರೂ ದೊಡ್ಡ ಕಾಯಿಲೆಗಳು ಬಂದರೆ ಸೊ ಅಂತಹ ಕಾಯಿಲೆಗಳ ಚಿಕಿತ್ಸೆಯ ವೆಚ್ಚಕ್ಕಾಗಿ 3 ಲಕ್ಷ ರೂಪಾಯಿಗಳವರೆಗೆ ಧನ ಸಹಾಯವನ್ನು ಕೂಡ ನೀಡಲಾಗುವುದು. ಸೊ ಈಗ ಏನು ಈ ದುಡ್ಡನ್ನು ನೀಡ್ತಾರೆ, ಸೊ ಆ ದುಡ್ಡಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಸೊ ದುಡ್ಡನ್ನು ಹೆಚ್ಚು ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ, ಸೊ ಇನ್ನು ಯಾವ ರೀತಿ ಧನ ಸಹಾಯಗಳನ್ನು ನೀಡಬಹುದು, ಅನುಸರಿಸಬೇಕಾದ ಮಾರ್ಗಸೂಚಿಗಳೇನು? ಯಾಕಂದರೆ ಈ ಪರಿಹಾರ ಧನವನ್ನು ನೀಡಬೇಕಾದ್ರೆ ಕೆಲವೊಂದು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತೆ. ಸೊ ಇವೆಲ್ಲವನ್ನು ಪರಿಶೀಲನೆ ಮಾಡೋಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಅಶೋಕ್ ಕುಮಾರ್ ಟಂಡನ್ ಈ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಇತ್ತೀಚೆಗೆ 6ನೇ ಪೂರ್ವ ಆರ್ಥಿಕ ವೇದಿಕೆಯನ್ನು ಪ್ರಧಾನಿ ಮೋದಿ ಉದ್ದೇಶಿಸಿ ಮಾತನಾಡಿದರು. 2021ರ ಈ ಶೃಂಗಸಭೆಯ ಅತಿಥೇಯ ದೇಶ ಯಾವುದು? ಓಕೆ, 6ನೇ ಪೂರ್ವ ಆರ್ಥಿಕ ವೇದಿಕೆ, ಈಸ್ಟರ್ನ್ ಎಕನಾಮಿಕ್ ಫೋರಮ್. ಓಕೆ, ಸೊ ಇದು ಪ್ರತಿ ವರ್ಷ ಎಲ್ಲಿ ನಡೀತದೆ ಅಂದರೆ, ಅಥವಾ ಈ ಪ್ರತಿ ವರ್ಷ ಈ ಶೃಂಗಸಭೆಯನ್ನು ಆಯೋಜನೆ ಮಾಡುವ ದೇಶ ಅಂದರೆ ರಷ್ಯಾ. ಸೊ ಈ ಈಸ್ಟರ್ನ್ ಎಕನಾಮಿಕ್ ಫೋರಮ್ ಮತ್ತು ಲುಕ್ ಈಸ್ಟ್ ಪಾಲಿಸಿ ಇವೆರಡರ ನಡುವೆ ಕನ್ಫ್ಯೂಷನ್ ಆಗಬೇಡಿ. ಸೊ ಲುಕ್ ಈಸ್ಟ್ ಪಾಲಿಸಿ ಅನ್ನೋದು ಭಾರತದ ಪೂರ್ವ ದೇಶಗಳೇನಿದೆ, ಪೂರ್ವ ಭಾಗದಲ್ಲಿ ಬರುವಂಥ ದೇಶಗಳು, ಆಲ್ಮೋಸ್ಟ್ ಈ ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುವಂಥ ದೇಶಗಳೊಂದಿಗೆ ಸೊ ಭಾರತವನ್ನು ಕನೆಕ್ಟ್ ಮಾಡೋದು, ಅಲ್ಲಿ ಕೆಲವೊಂದು ಅಭಿವೃದ್ಧಿಗಳನ್ನು ಕೈಗೊಳ್ಳೋದು. ಸೊ ಈ ಮೂಲಕ ಸೊ ಪರಸ್ಪರ ಸಹಕಾರವನ್ನು ಸಾಧಿಸೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಬಟ್ ಈ ಈಸ್ಟರ್ನ್ ಎಕನಾಮಿಕ್ ಫೋರಮ್ ಅನ್ನೋದು ಸೊ ಎಕ್ಸ್ಕ್ಲೂಸಿವ್ ಆಗಿ ರಷ್ಯಾಕ್ಕೆ ಸಂಬಂಧಪಟ್ಟಿದೆ. ಯಾಕೆ ಅನ್ನೋದ ಹೇಳ್ತೀನಿ. ಸೊ ಮೊದಲೇದಾಗಿ ಸೊ ಈ 6ನೇ ಪೂರ್ವ ಆರ್ಥಿಕ ವೇದಿಕೆಯನ್ನು ರಷ್ಯಾ ದೇಶದಲ್ಲಿ ವ್ಲಾಡಿವೋಸ್ಟಾಕ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಓಕೆ, ಸೆಪ್ಟೆಂಬರ್ 3, 2021ರಂದು ಇದನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋದಾದರೆ, ಈಸ್ಟರ್ನ್ ಎಕನಾಮಿಕ್ ಫೋರಮ್ ಅನ್ನೋದರ ಪ್ರಮುಖ ಉದ್ದೇಶವನ್ನು ನಾವು ಮೊದಲು ತಿಳ್ಕೋಬೇಕು. ಸೊ ಈಸ್ಟರ್ನ್ ಎಕನಾಮಿಕ್ ಫೋರಮ್ ಅನ್ನೋದೇನಪ್ಪ ಅಂದರೆ, ಈ ರಷ್ಯಾದ ಪೂರ್ವ ಭಾಗದಲ್ಲಿ, ನಿಮಗೆ ಈಗಾಗಲೇ ಗೊತ್ತಿದೆ ರಷ್ಯಾ ಜಗತ್ತಿನ ಅತಿ ದೊಡ್ಡ ದೇಶ. ಓಕೆ, ಸೊ ಈ ರಷ್ಯಾದ ಪೂರ್ವ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಈಸ್ಟರ್ನ್ ಎಕನಾಮಿಕ್ ಫೋರಮ್ನ ಪ್ರಮುಖ ಉದ್ದೇಶ ಆಗಿದೆ. ಓಕೆ, ಸೊ ಪ್ರತಿ ವರ್ಷ ಇದರ ಸಭೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ರಷ್ಯಾದ ವ್ಲಾಡಿವೋಸ್ಟಾಕ್ನಲ್ಲಿ ನಡೆಯುತ್ತೆ. ಓಕೆ, ಇದು ಬೇರೆ ಯಾವುದೇ ದೇಶಗಳಲ್ಲಿ ನಡೆಯೋಲ್ಲ, ಪ್ರಮುಖವಾಗಿ ರಷ್ಯಾದಲ್ಲೇ ಪ್ರತಿ ವರ್ಷ ನಡೆಯುತ್ತೆ. 2015ರಿಂದ ರಷ್ಯಾದ ಅಧ್ಯಕ್ಷರು ಈ ಈಸ್ಟರ್ನ್ ಎಕನಾಮಿಕ್ ಫೋರಮ್ ಪ್ರಾರಂಭ ಮಾಡಿದ್ದಾರೆ. ಸೊ ಭಾರತ ಇದಕ್ಕೂ ಕೂಡ ಬೆಂಬಲವನ್ನು ನೀಡ್ತಾ ಇದೆ. ಓಕೆ, ಹಾಗಾದರೆ ರಷ್ಯಾ ಬಗ್ಗೆ ಕೆಲವೊಂದು ರೀಸೆಂಟ್ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ ಎಕ್ಸಾಮ್ ದೃಷ್ಟಿಯಿಂದ, ಮೊದಲೇದಾಗಿ 2021ರಲ್ಲಿ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ರಷ್ಯಾದಲ್ಲಿ. ಆಲ್ಮೋಸ್ಟ್ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸನ್ನು ರಷ್ಯಾದಲ್ಲೇ ಆಯೋಜನೆ ಮಾಡ್ತಾರೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ
S-500 ಇದೊಂದು ಕ್ಷಿಪಣಿ ವ್ಯವಸ್ಥೆ, ಇದು ರಷ್ಯಾಕ್ಕೆ ಸಂಬಂಧಿಸಿದೆ. ಅದಲ್ಲದೆ ರಷ್ಯಾ ಇತ್ತೀಚೆಗೆ ಒಂದು ಘೋಷಣೆಯನ್ನು ಮಾಡಿದೆ. ಏನಂದರೆ 2025 ಒಳಗಾಗಿ ರಷ್ಯಾ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ ಅಂತ ಘೋಷಣೆಯನ್ನು ಮಾಡಿದೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಆರ್ಕ್ಟಿಕಾ ಎಮ್ ಎನ್ನುವುದು ಈ ಆರ್ಕ್ಟಿಕ್ ವಲಯ ಏನು ಬರುತ್ತೆ, ಸೊ ಅದರ ಮೇಲೆ ನಿಗಾ ಇಡಲು ಉಡಾವಣೆ ಮಾಡಿದಂಥ ಒಂದು ಉಪಗ್ರಹ, ಇದನ್ನು ರಷ್ಯಾ ಉಡಾವಣೆ ಮಾಡಿದೆ. ಅದಲ್ಲದೆ MiG-29 ಯುದ್ಧ ವಿಮಾನ, ಸೊ ಇದು ಕೂಡ ರಷ್ಯಾಕ್ಕೆ ಸಂಬಂಧಪಟ್ಟಿದೆ. ಅದಲ್ಲದೆ ಸುಕೋಯಿ 30 MKI ಇದೊಂದು ಫೈಟರ್ ಏರ್ಕ್ರಾಫ್ಟ್, ಇದು ಕೂಡ ರಷ್ಯಾಕ್ಕೆ ಸಂಬಂಧಪಟ್ಟಿದೆ. ಅದಲ್ಲದೆ ಅಂಗಾರ A5 ಅನ್ನೋದು ರಾಕೆಟ್, ಇದು ಕೂಡ ರಷ್ಯಾಕ್ಕೆ ಸಂಬಂಧಪಟ್ಟಿದೆ. ಸೊ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಅಂಗಾರ A5 ರಾಕೆಟ್ ಯಾವ ದೇಶಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಕೇಳ್ಬೋದು. ಅದಲ್ಲದೆ ಈ ಕೋವಿಡ್ ಟೈಮಲ್ಲಿ ಸೊ ವಿಶ್ವದ ಮೊಟ್ಟ ಮೊದಲ ನೋಂದಾವಣಿಯಾದಂತಹ ಕರೋನಾ ಲಸಿಕೆ ಯಾವುದಂದರೆ ಸ್ಪುತ್ನಿಕ್ 5. ಓಕೆ, ಇದನ್ನು ರಷ್ಯಾ ದೇಶ ಅಭಿವೃದ್ಧಿಪಡಿಸಿತ್ತು. ಅದೇ ರೀತಿ ರಷ್ಯಾದ ರಾಜಧಾನಿ ಮಾಸ್ಕೋ, ಅದರ ಕರೆನ್ಸಿ ರೂಬೆಲ್. ರಷ್ಯಾದ ಪ್ರಸ್ತುತ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಗೆದ್ದ ಭಾರತೀಯ ಪ್ಯಾರಾ ಅಥ್ಲೀಟ್ ಹೆಸರೇನು? ಓಕೆ, ಸೊ ಇತ್ತೀಚೆಗೆ ಅವನಿ ಲೇಖಾರ, ಸೊ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಸೊ ಈ ಮುಂಚೆ ಅವರು 10 ಮೀಟರ್ ಏರ್ ರೈಫಲ್ SH1 ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ಸೊ ಈಗ 50 ಮೀಟರ್ 3 ಪೊಸಿಷನ್ SH1 ವಿಭಾಗದಲ್ಲಿ ಇವರು ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ಸೊ ಈ ಮೂಲಕ ಅವರು ಒಂದು ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಆ ದಾಖಲೆ ಏನಪ್ಪ ಅಂದರೆ ಪ್ಯಾರಾ ಒಲಿಂಪಿಕ್ಸ್ನ ಒಂದೇ ಆವೃತ್ತಿಯಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎನ್ನುವಂಥ ದಾಖಲೆಯನ್ನು ಈ ಅವನಿ ಲೇಖರ್ ಅವರು ಮಾಡಿದ್ದಾರೆ. ಹಾಗಾದರೆ ಇದಕ್ಕಿಂತ ಮುಂಚೆ ಜೋಗೇಂದ್ರ ಸಿಂಗ್ ಸೋದಿ ಎನ್ನುವರು 1984ರಲ್ಲಿ ಸೊ ಒಂದೇ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 3 ಪದಕಗಳನ್ನು ಗೆದ್ದಿದ್ದರು. ಓಕೆ, ಸೊ ಅವರು ಒಂದು ಬೆಳ್ಳಿಯ ಪದಕ ಮತ್ತು 2 ಕಂಚಿನ ಪದಕಗಳನ್ನು ಗೆದ್ದಿದ್ದರು. ಹುರೂನ್ ಇಂಡಿಯಾ ಫ್ಯೂಚರ್ ಯೂನಿಕಾರ್ನ್ ಲಿಸ್ಟ್ 2021ರಲ್ಲಿ ಉತ್ತಮ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತದ ಶ್ರೇಣಿ ಎಷ್ಟು? ಸೊ ಈ ಪಟ್ಟಿಯನ್ನು ಹುರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೊ ರಿಲೀಸ್ ಮಾಡುತ್ತೆ. ಸೊ ಇದರ ಪ್ರಕಾರ ಸೊ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಸೊ 3ನೇ ಸ್ಥಾನದಲ್ಲಿ ಇದೆ. ಅಂದರೆ ಸೊ ಈ ನವೋದ್ಯಮ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಸ್ಟಾರ್ಟಪ್ಸ್ ಅಂತ ಕರಿತೀವಿ. ಇವುಗಳನ್ನು ಸ್ಥಾಪನೆ ಮಾಡೋಕ್ಕೆ ಉತ್ತಮ ಪರಿಸರವನ್ನು ಹೊಂದಿರುವಂಥ ಅಥವಾ ಒಳ್ಳೆಯ ಬೆಂಬಲ ಇರುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಅಮೇರಿಕಾ, 2ನೇ ಸ್ಥಾನದಲ್ಲಿ ಚೀನಾ ಇದೆ. ಸೊ ಅಮೇರಿಕಾ ಪ್ರಸ್ತುತ ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿದೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ. ಸೊ 3ನೇ ಸ್ಥಾನದಲ್ಲಿ ನಮ್ಮ ದೇಶನೇ ಇದೆ. ಹಾಗಾದರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರುವಂಥ ಅಥವಾ ಸ್ಟಾರ್ಟಪ್ಗಳನ್ನು ನಾವು ಪ್ರಾರಂಭ ಮಾಡೋಕ್ಕೆ ಉತ್ತಮ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಂಥ ನಗರ ಯಾವುದಪ್ಪ ಅಂದರೆ ಅದು ನಮ್ಮ ಕರ್ನಾಟಕದ ಬೆಂಗಳೂರು. ಓಕೆ, ಹರ್ವಿಂದರ್ ಸಿಂಗ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ? ಅಂದರೆ ಇದರ ಅರ್ಥ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಈ ಕ್ರೀಡೆಯಲ್ಲಿ ಇದುವರೆಗೂ ಯಾರು ಸೊ ಭಾರತದ ಪರವಾಗಿ ಪದಕವನ್ನು ಗೆದ್ದಿರಲಿಲ್ಲ. ಸೊ ಈಗ ಆ ಕೊರತೆಯನ್ನು ಇವರು ಹರ್ವಿಂದರ್ ಸಿಂಗ್ ಸೊ ಇವರು ನೀಗಿಸಿದ್ದಾರೆ. ಇವರು ಬಿಲ್ಲುಗಾರಿಕೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಪ್ಯಾರಾ ಅಥ್ಲೀಟ್ ಆಗಿದ್ದಾರೆ. ಓಕೆ, ಹಾಗಾದರೆ ನಿಮಗೊಂದು ಪ್ರಶ್ನೆ. ಸೊ ಅವರು ಸೊ ಈ ಬಿಲ್ಲುಗಾರಿಕೆಯಲ್ಲಿ ಯಾವ ಪದಕವನ್ನು ಗೆದ್ದರು? ಸೊ ನೋಡೋಣ ಇದಕ್ಕೆ ಯಾರು ಆನ್ಸರನ್ನು ನೀಡ್ತಾರೆ ಅಂತ. ಸೊ ಇದಕ್ಕೆ ಬೇಕಂತಂದರೆ ನಾನು ಆನ್ಸರ್ ಹೇಳ್ತಾ ಇಲ್ಲ. ಓಕೆ, ಭಾರತದ 3 ಸಂಸ್ಥೆಗಳು ಟೈಮ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022ನಲ್ಲಿ ಅಗ್ರ 400ರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ. ಹಾಗಾದರೆ ಈ ಪಟ್ಟಿಯಲ್ಲಿ ಯಾವ ವಿಶ್ವವಿದ್ಯಾಲಯ ಅಗ್ರ ಸ್ಥಾನದಲ್ಲಿದೆ? ಓಕೆ, ಮೊದಲನೇದಾಗಿ ಟೈಮ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022. ಸೊ ಇದರ ಪ್ರಕಾರ ಅಗ್ರ ಸ್ಥಾನದಲ್ಲಿರುವಂಥ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಸೊ ಅದೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಓಕೆ, ಇದು ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ಈ 400 ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ ಭಾರತದ
3 ಸಂಸ್ಥೆಗಳು ಸ್ಥಾನವನ್ನು ಪಡ್ಕೊಂಡಿವೆ. ಆ 3 ಸಂಸ್ಥೆಗಳು ಯಾವುದಪ್ಪ ಅಂದರೆ ಒಂದು IISc ಬೆಂಗಳೂರು, ಓಕೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು, IIT ರೂಪಾರ್ ಮತ್ತು IIT ಇಂದೋರ್. ಈ 3 ಸಂಸ್ಥೆಗಳು ಸ್ಥಾನವನ್ನು ಪಡ್ಕೊಂಡಿವೆ. IIT ರೂಪಾರ್ ಇದು ಪಂಜಾಬ್ನಲ್ಲಿ ಕಂಡುಬರುತ್ತೆ, IIT ಇಂದೋರ್ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. GK ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಕೆಲವೊಮ್ಮೆ ವಿಶ್ವದ ಪ್ರಸಿದ್ಧ ಯೂನಿವರ್ಸಿಟಿಗಳು ಎಲ್ಲಿ ಇದ್ದಾವೆ ಅಂತ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಹೀಗಾಗಿ ಈ ಪಟ್ಟಿಯನ್ನು ನೋಡೋದ್ರ ಮೂಲಕ ಪ್ರಸಿದ್ಧ ಯೂನಿವರ್ಸಿಟಿಗಳು ಎಲ್ಲಿದ್ದಾವೆ ಅಂತ ಕೂಡ ತಿಳ್ಕೊಳ್ಳೋಣ. 400 ಅಗ್ರ ಯೂನಿವರ್ಸಿಟಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪಡ್ಕೊಂಡಿದೆ ಅಂತ ಈಗಾಗಲೇ ಹೇಳಿದ್ದೀನಿ, ಅದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಂಡುಬರುತ್ತೆ. 2ನೇ ಸ್ಥಾನವನ್ನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಇದು ಅಮೇರಿಕಾದಲ್ಲಿ ಕಂಡುಬರುತ್ತೆ. ಇನ್ನು ಹಾರ್ವರ್ಡ್ ಯೂನಿವರ್ಸಿಟಿ ಕೂಡ ಅಮೇರಿಕಾ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕೂಡ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಇನ್ನು ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಂಡುಬರುತ್ತೆ. ಅದೇ ರೀತಿ ಮ್ಯಾಸಚೂಸೆಟ್ಸ್ ಅಂತ, ಓಕೆ, ಇದು ಅಮೇರಿಕಾದಲ್ಲಿ ಕಂಡುಬರುತ್ತೆ. ಯಾಲೆ ಯೂನಿವರ್ಸಿಟಿ ಬಗ್ಗೆ ಪದೇ ಪದೇ ಕೇಳ್ತಿರ್ತಾರೆ, ಇದು ಕೂಡ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಓಕೆ, ಇಷ್ಟು ಯೂನಿವರ್ಸಿಟಿಗಳು ಎಲ್ಲಿ ಕಂಡುಬರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಭವಿಷ್ಯದ ಮಂಗಳಯಾನ ಯೋಜನೆಗಳ ಮೇಲೆ ಕಣ್ಗಾವಲು ಕೆಲಸಕ್ಕಾಗಿ ಯಾವ ದೇಶವು ಇತ್ತೀಚೆಗೆ ಒಂದು ಮಾದರಿ ಸಣ್ಣ ಹೆಲಿಕಾಪ್ಟರನ್ನು ಅಭಿವೃದ್ಧಿಪಡಿಸಿದೆ? ಓಕೆ, ಚೀನಾ ಇತ್ತೀಚೆಗೆ ತನ್ನ ಮುಂದಿನ ಮಂಗಳಯಾನ ಮಿಷನ್ ಅಥವಾ ಮಂಗಳಯಾನ ಕಾರ್ಯಕ್ರಮಗಳ ಮೇಲೆ ನಿಗಾ ಇರಿಸೋಕ್ಕಾಗಿ ಒಂದು ಸಣ್ಣ ಮಾದರಿಯ ಹೆಲಿಕಾಪ್ಟರನ್ನು ಅಭಿವೃದ್ಧಿಪಡಿಸಿದೆ. ಈ ಹೆಲಿಕಾಪ್ಟರ್ ನೋಡೋಕ್ಕೆ ಇಂಜುನಿಟಿಯನ್ನು ಹೋಲುತ್ತೆ. ಹಾಗಾದರೆ ಇಂಜುನಿಟಿ ಅಂದರೆ ಏನು? ಇತ್ತೀಚೆಗೆ ನಾಸಾ ಏನು ಮಾಡಿತ್ತು ಅಂದರೆ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದರ ಹೆಸರು ಏನಪ್ಪ ಅಂದರೆ ಪರ್ಸವೆರೆನ್ಸ್ ಅಂತ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಪರ್ಸವೆರೆನ್ಸ್ ಎಂಬುದು ಯಾವ ದೇಶದ ಅಥವಾ ಯಾವ ಸಂಸ್ಥೆಯ ಮಂಗಳಯಾನ ಯೋಜನೆ ಆಗಿದೆ ಅಂತ. ಇದು ನಾಸಾ ಅಥವಾ ಅಮೇರಿಕಾದ ಯೋಜನೆ. ಈ ಯೋಜನೆಯಲ್ಲಿ ನಾಸಾ ಏನು ಮಾಡಿತ್ತು ಅಂದರೆ ಒಂದು ಹೆಲಿಕಾಪ್ಟರನ್ನು ಕೂಡ ಕಳಿಸಿತ್ತು. ಅದರ ಹೆಸರೇ ಇಂಜಿನಿಟಿ. ಹಾಗಾದರೆ ಇಂಜಿನಿಟಿಯ ವಿಶೇಷತೆ ಅಥವಾ ಒಂದು ಸಾಧನೆ ಏನಪ್ಪ ಅಂದರೆ ಮಂಗಳ ಗ್ರಹದಲ್ಲಿ ಅದು ಇಳಿದ ಮೇಲೆ ತನ್ನ ಮೊದಲ ಹಾರಾಟವನ್ನು ಅದು ಮಾಡಿದೆ. ಅಂದರೆ ಇದುವರೆಗೂ ಮಂಗಳ ಗ್ರಹದಲ್ಲಿ ಯಾವುದೇ ಒಂದು ವಸ್ತು ಕೂಡ ಹಾರಾಟವನ್ನು ನಡೆಸಿರಲಿಲ್ಲ, ನೆಲದಿಂದ ಮೇಲೆ ಎದ್ದಿರಲಿಲ್ಲ. ಈಗ ಇಂಜಿನಿಟಿ ಹೆಲಿಕಾಪ್ಟರ್ ಈ ಸಾಧನೆಯನ್ನು ಮಾಡಿದೆ. ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಆತ್ಮನಿರ್ಭರ್ ಕೃಷಿ ಯೋಜನಾ ಮತ್ತು ಆತ್ಮನಿರ್ಭರ್ ಭಗವಾನಿ ಯೋಜನಾ ಇದು ಯಾವ ರಾಜ್ಯದ ಯೋಜನೆಗಳಾಗಿವೆ? ಓಕೆ, ಇವು ಅರುಣಾಚಲ ಪ್ರದೇಶದ ಯೋಜನೆಗಳಾಗಿವೆ. ಹಾಗಾದರೆ ಈ ಯೋಜನೆ ಹೈಲೈಟ್ಸ್ ಏನಂತ ನೋಡೋಣ. ಮೊದಲನೇದಾಗಿ ಆತ್ಮನಿರ್ಭರ್ ಕೃಷಿ ಯೋಜನೆಯನ್ನು ಹೆಸರು ಹೇಳುವಂತೆ ಇದನ್ನು ಕೃಷಿ ವಲಯದಲ್ಲಿ ಆರಂಭ ಮಾಡಲಾಗಿದೆ. ಇದಕ್ಕಾಗಿ 120 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಆತ್ಮನಿರ್ಭರ್ ಭಗವಾನಿ ಯೋಜನೆಯನ್ನು ತೋಟಗಾರಿಕಾ ವಲಯದಲ್ಲಿ ಪ್ರಾರಂಭ ಮಾಡಲಾಗಿದೆ. ಇದಕ್ಕಾಗಿ 60 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಹಾಗಾದರೆ ಈ ಎರಡು ಯೋಜನೆಗಳ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ನೀಡುವಂಥ ಯೋಜನೆ ಇವಾಗಿವೆ. ಇಷ್ಟು ಗೊತ್ತಿದ್ರೆ ಸಾಕು. ಇದಕ್ಕಿಂತ ಹೆಚ್ಚಿನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಬಾಹ್ಯಾಕಾಶದಲ್ಲಿ ಸೂಕ್ಷ್ಮಜೀವಿಯ ಪ್ರಯೋಗಗಳನ್ನು ನಡೆಸುವುದಕ್ಕಾಗಿ ಇಸ್ರೋ ಯಾವ ಸಂಸ್ಥೆಯ ಸಹಯೋಗದಲ್ಲಿ ಸಾಧನವೊಂದನ್ನು ಅಭಿವೃದ್ಧಿಪಡಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ, ಇದು ನಮ್ಮ ಬೆಂಗಳೂರಿನಲ್ಲಿ ಇದೆ. ಹಾಗಾದರೆ ಪ್ರಮುಖ ಉದ್ದೇಶ ಅಂದರೆ ಈ ಸಾಧನವನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶ ಏನಂದರೆ ಈ ಬಾಹ್ಯಾಕಾಶದಲ್ಲಿ ಕೆಲವೊಮ್ಮೆ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಹೊಂದ್ತವೆ. ಕೆಲವೊಂದು ಸೂಕ್ಷ್ಮಜೀವಿಗಳಲ್ಲೂ ಅಲ್ಲಿ ಬೆಳೀತಾ ಇರ್ತವೆ. ಅವುಗಳ ಕುರಿತು ಅಧ್ಯಯನ ಮಾಡೋಕ್ಕೆ ಈ ಸಾಧನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಓಕೆ, ಹಾಗಾದರೆ IISc ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು 1909ರಲ್ಲಿ. ಆಲ್ರೆಡಿ ಈ ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿಗಳು ಇಬ್ಬರು. ಒಬ್ಬರು ಜೇಮ್ಸ್ ಶೇಟ್ಜಿ ಟಾಟಾರವರು, ಇನ್ನೊಬ್ಬರು ಕೃಷ್ಣರಾಜ್ ಒಡೆಯರ್ ಅಂದರೆ 4ನೇ ಕೃಷ್ಣರಾಜ್ ಒಡೆಯರ್. ಹಾಗಾದರೆ ಇದರ ಪ್ರಸ್ತುತ ನಿರ್ದೇಶಕರು ಯಾರಪ್ಪ ಅಂದರೆ ಗೋವಿಂದನ್ ರಂಗರಾಜನ್ ಅವರು. ಓಕೆ, ಇನ್ನು ಇಸ್ರೋ ಬಗ್ಗೆ ಹೇಳ್ಬೇಕಂದ್ರೆ ಇದು ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15ರಂದು, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಎಂದು ಇದು ಪ್ರಾರಂಭ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾರ್ಬಿ ಪೀಸ್ ಅಕಾರ್ಡ್ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್. ಈ ಕುರಿತು IAS ಅಲ್ಲೂ ಕೂಡ ಪ್ರಶ್ನೆಯನ್ನು
ಕೇಳ್ತಾರೆ. ಕಾರ್ಬಿ ಪೀಸ್ ಅಖಾಡ್ ಎನ್ನುವುದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಓಕೆ, ಸೊ ಇದರ ಕುರಿತು ಹೈಲೈಟ್ಸನ್ನು ನೋಡೋದಾದರೆ, ಮೊದಲಾಗಿ ಕಾರ್ಬಿ ಅನ್ನೋದು ಏನು? ಕಾರ್ಬಿ ಅನ್ನೋದು ಅಸ್ಸಾಂನಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಜನಾಂಗೀಯ ಸಮುದಾಯ ಆಗಿದೆ. ಸೊ ಈ ಕಾರ್ಬಿ ಗುಂಪು ಏನು ಮಾಡ್ತದಂದರೆ, ಸೊ ಅಸ್ಸಾಂನಲ್ಲಿ ಕೆಲವೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸಿಕೊಂಡಿದೆ. ಅನೇಕ ಕೊಲೆ ಆಗಿರ್ಬೋದು, ಸೊ ಜನಾಂಗೀಯ ಹಿಂಸೆ, ಕೆಲವೊಂದು ಅಪಹರಣ ಮತ್ತು ಕೆಲವೊಂದು ತೆರಿಗೆ ವಿವಾದಗಳಿಗೆ ಸೊ ಇದು ಒಳಪಟ್ಟಿದೆ. ಓಕೆ, ಸೊ ಈ ಕಾರ್ಬಿ ಗುಂಪಿನ ಸಮುದಾಯ ಏನಂದರೆ, ಸೊ ಅಸ್ಸಾಂನಲ್ಲಿ ಪ್ರತ್ಯೇಕ ರಾಜ್ಯವನ್ನು ಬೇಡುವಂತಹ ಒಂದು ಗುಂಪು ಇದಾಗಿದೆ. ಆದರೆ ಇತ್ತೀಚೆಗೆ ಸೊ ಈ ಕಾರ್ಬಿ ಗುಂಪಿನ ಕೆಲವು ದಂಗೆಕೋರರು ಸ್ವತಃ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸೊ ಬಂಧನಕ್ಕೆ ಒಳಗಾಗಿದ್ದರು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಕಾರ್ಬಿ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರೋದು ಅಂದರೆ ಅಸ್ಸಾಂನಲ್ಲಿ. ಹಾಗಾದರೆ ಈ ಕಾರ್ಬಿ ಪೀಸ್ ಅಕಾರ್ಡ್, ಸೊ ಈ ಒಪ್ಪಂದದ ಪ್ರಮುಖ ಹೈಲೈಟ್ಸ್ ಏನಂದರೆ, ಸೊ ಈ ಒಪ್ಪಂದದ ಅಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸೊ ಈ ಕಾರ್ಬಿ ಜನಸಮುದಾಯಗಳು ಕಂಡುಬರುವಂಥ ಪ್ರದೇಶಗಳ ಅಭಿವೃದ್ಧಿಗಾಗಿ ಸೊ 1,000 ಕೋಟಿ ರೂಪಾಯಿಗಳ ವಿಶೇಷ ಅಭಿವೃದ್ಧಿ ಪ್ಯಾಕೇಜನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡಲಿವೆ. ಇಂಡಿಯಾ ಪ್ಲಾಸ್ಟಿಕ್ ಫ್ಯಾಕ್ಟ್ ಎಂಬ ಪ್ಲಾಸ್ಟಿಕ್ ಒಪ್ಪಂದ ವೇದಿಕೆಯನ್ನು ಪ್ರಾರಂಭಿಸಿದ ಏಷ್ಯಾದ ಮೊದಲ ದೇಶ ನಮ್ಮ ಭಾರತ. ಸೊ ಹಾಗಾದರೆ ಈ ಒಪ್ಪಂದವನ್ನು ಅಥವಾ ಈ ಪ್ಲಾಸ್ಟಿಕ್ ಒಪ್ಪಂದ ವೇದಿಕೆಯನ್ನು ಭಾರತೀಯ ಕೈಗಾರಿಕಾ ಒಕ್ಕೂಟವು ಯಾವ ಸಂಸ್ಥೆಯೊಂದಿಗೆ ಸಹಿಯನ್ನು ಹಾಕಿದೆ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಕೂಡ IAS ಅಥವಾ KS ಅಲ್ಲಿ ಕೇಳ್ತಾರೆ. ಸೊ ಹಾಗಾದರೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಈ ವೇದಿಕೆಯನ್ನು ಪ್ರಾರಂಭ ಮಾಡೋಕ್ಕೆ ಯಾವ ಸಂಸ್ಥೆಯೊಂದಿಗೆ ಸಹಿಯನ್ನು ಹಾಕಿದೆ ಅಂದರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಸೊ ಈ ಸಂಸ್ಥೆಯೊಂದಿಗೆ ಸೊ ಭಾರತದ ಸ್ಥಳೀಯ ಸೊ ವರ್ಲ್ಡ್ ವೈಡ್ ಫಂಡ್ನ ಸ್ಥಳೀಯ ಕಚೇರಿ ಭಾರತದಲ್ಲಿದೆ. ಸೊ ಆ ಕಚೇರಿಯೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ಹಾಗಾದರೆ ಈ ವೇದಿಕೆಗೆ ಚಾಲನೆಯನ್ನು ನೀಡಿದವರು ಯಾರಂದರೆ, ಸೊ ಭಾರತದಲ್ಲಿನ ಪ್ರಸ್ತುತ ಬ್ರಿಟಿಷ್ ಹೈ ಕಮಿಷನರ್ ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಎಲ್ಲಿಸ್. ಸೊ ಅವರು ಈ ವೇದಿಕೆಗೆ ಚಾಲನೆಯನ್ನು ನೀಡಿದ್ದಾರೆ. ಓಕೆ, ಹಾಗಾದರೆ ಈ ಇಂಡಿಯಾ ಪ್ಲಾಸ್ಟಿಕ್ ಫ್ಯಾಕ್ಟ್ ಪ್ಲಾಟ್ಫಾರ್ಮನ್ನು ಸೊ ಪ್ರಾರಂಭ ಮಾಡುವಂಥ ಉದ್ದೇಶ ಏನು? ಓಕೆ, ಸೊ ನಿಮಗೆ ಈಗಾಗಲೇ ಗೊತ್ತಿದೆ, ಅನೇಕ ವ್ಯಾಪಾರಿ ಸಂಸ್ಥೆಗಳಿದ್ದಾವೆ, ಸರ್ಕಾರಗಳಿದ್ದಾವೆ, ಸರ್ಕಾರೇತರ ಸಂಸ್ಥೆಗಳಿದ್ದಾವೆ. ಸೊ ಅವು ಏನು ಮಾಡ್ತಿರ್ತಾವೆ ಅಂದರೆ ಯಾವುದೋ ಒಂದು ಉದ್ದೇಶದಿಂದಾಗಿ ಪ್ಲ್ಯಾಸ್ಟಿಕ್ಕನ್ನು ಬಳಕೆ ಮಾಡ್ತಿರ್ತವೆ. ಸೊ ಈ ರೀತಿ ಪ್ಲ್ಯಾಸ್ಟಿಕ್ಕನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಸೊ ಪ್ಲ್ಯಾಸ್ಟಿಕ್ ಬಳಕೆನ ನಾವು ಯಾವ ರೀತಿ ಕಡಿಮೆ ಮಾಡ್ಬೋದು ಅಥವಾ ಪ್ಲ್ಯಾಸ್ಟಿಕ್ಕನ್ನು ಯಾವ ರೀತಿ ನಾವು ಮರುಬಳಕೆ ಮಾಡ್ಬೋದು? ಸೊ 2 ಅಂಶಗಳನ್ನು ಪ್ರಮುಖವಾಗಿ ಉದ್ದೇಶ ಇಟ್ಕೊಂಡು ಈ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳೋಕ್ಕೆ ಈ ಎಲ್ಲ ಸಂಸ್ಥೆಗಳನ್ನು ಒಗ್ಗೂಡಿಸುವಂಥ ಗುರಿಯನ್ನು ಈ ವೇದಿಕೆ ಹೊಂದಿದೆ. ಹಾಗಾದರೆ ಸೊ ಭಾರತೀಯ ಕೈಗಾರಿಕಾ ಒಕ್ಕೂಟ, ಇಂಗ್ಲೀಷ್ನಲ್ಲಿ ನಾವು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಕರಿತೀವಿ. ಇದರ ಬಗ್ಗೆ ನೋಡೋದಾದರೆ ಇದೊಂದು ಸರ್ಕಾರೇತರ ವ್ಯಾಪಾರ ಒಕ್ಕೂಟವಾಗಿದೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗಮನಿಸಬೇಕು, ಇದು ಸರ್ಕಾರಿ ಸಂಸ್ಥೆ ಅಲ್ಲ. ಓಕೆ, ಇದು ಸ್ಥಾಪನೆಯಾಗಿದ್ದು 1895 ಬ್ರಿಟಿಷರ ಕಾಲದಲ್ಲೇ ಇದು ಸ್ಥಾಪನೆಯಾಗಿತ್ತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅದೇ ರೀತಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, ಸೊ IAS KS ದೃಷ್ಟಿಯಿಂದನೂ ಕೂಡ ಇಂಪಾರ್ಟೆಂಟ್. ಇದರ ಮೇಲೆ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಕೂಡ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಶಾರ್ಟಾಗಿ ನಾವು NGO ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಸರ್ಕಾರೇತರ ಸಂಸ್ಥೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರಲ್ಲ ಅಂತ ಅರ್ಥ. ಓಕೆ, ಇದು ರಚನೆಯಾಗಿದ್ದು 1961 ಏಪ್ರಿಲ್ 29ರಂದು. ಓಕೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅನೇಕ ಬಾರಿ PSI ಎಕ್ಸಾಮ್ ಅಥವಾ FD ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ ಎಂಬಲ್ಲಿ. ಹಾಗಾದರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ನ ಒಂದು ವಿಶೇಷತೆ ಏನಪ್ಪ ಅಂದರೆ, ಸೊ ಇದು ವಿಶ್ವದ ಅತಿ ದೊಡ್ಡ ಸಂರಕ್ಷಣಾ ಸಂಸ್ಥೆಯಾಗಿದ್ದು ವಿಶ್ವದಾದ್ಯಂತ 5 ದಶಲಕ್ಷಕ್ಕೂ ಹೆಚ್ಚು ಬೆಂಬಲಿಗರನ್ನು ಇದು ಹೊಂದಿದೆ. ಆದಲ್ಲದೆ ಈ ಬೆಂಬಲಿಗರು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲದಲ್ಲೇ 3000ಕ್ಕೂ ಹೆಚ್ಚು ಪರಿಸರ ಸಂಬಂಧಿ ಅಥವಾ ಸಂರಕ್ಷಣಾ ಸಂಬಂಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಇದು ಇದರ ದಾಖಲೆ. ಓಕೆ,
ಸಿಂಬ್ಯಾಕ್ಸ್ 2021. ಸೊ ಇದು ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆಯುವಂಥ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಆಗಿದೆ. ಇತ್ತೀಚೆಗೆ ಇದರ ಎಷ್ಟನೇ ಆವೃತ್ತಿಯನ್ನು ನಡೆಸಲಾಗಿದೆ? ಸೊ ಇತ್ತೀಚೆಗೆ ಇದರ 28ನೇ ಆವೃತ್ತಿಯನ್ನು ನಡೆಸಲಾಗಿದೆ. ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 4ರವರೆಗೆ ಈ ವ್ಯಾಯಾಮ ನಡೆದಿದೆ. ಎಲ್ಲಿ ಅಂತ ಕೇಳ್ಬೋದು. ಸೊ ದಕ್ಷಿಣ ಚೀನಾ ಸಮುದ್ರದ ದಕ್ಷಿಣ ಭಾಗದಲ್ಲಿ ಈ ವ್ಯಾಯಾಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಓಕೆ, ಹಾಗಾದರೆ ಭಾರತ ವಿವಿಧ ದೇಶಗಳೊಂದಿಗೆ ಕೈಗೊಳ್ಳುವಂತಹ ಜಂಟಿ ನೌಕಾ ವ್ಯಾಯಾಮಗಳ ಬಗ್ಗೆ ನೋಡೋಣ. ಸೊ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ವರುಣ ಎನ್ನುವಂತಹ ನೌಕಾಭ್ಯಾಸವನ್ನು ಭಾರತ ಫ್ರಾನ್ಸ್ನೊಂದಿಗೆ, ಸ್ಲಿನೆಕ್ಸನ್ನು ಶ್ರೀಲಂಕಾದೊಂದಿಗೆ, ಇಂದ್ರ ಇದನ್ನು ರಷ್ಯಾದೊಂದಿಗೆ, ಮಲಬಾರ್ ಇದನ್ನು ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾದೊಂದಿಗೆ, ಸಿಂಬ್ಯಾಕ್ಸ್ ಸೊ ಸಿಂಗಾಪುರ್ನೊಂದಿಗೆ, IBSAMAR ಸೊ ಇದನ್ನು ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದೊಂದಿಗೆ, ಕೊಂಕನ್ ಇದನ್ನು ಬ್ರಿಟನ್ನೊಂದಿಗೆ, ಅಸ್ ಇಂಡೆಕ್ಸ್ ಇದನ್ನು ಆಸ್ಟ್ರೇಲಿಯಾದೊಂದಿಗೆ, ಸಹಯೋಗ್ ಕೈಜಿನ್ ಇದನ್ನು ಜಪಾನ್ನೊಂದಿಗೆ, ನಸೀಮ್ ಅಲ್ ಬಹರ್ ಇದನ್ನು ಒಮನ್ ದೇಶದೊಂದಿಗೆ ಭಾರತವು ಕೈಗೊಳ್ಳುವಂಥ ನೌಕಾಭ್ಯಾಸ ಆಗಿವೆ. ಸೊ ಇವಿಷ್ಟು ಸೆಪ್ಟೆಂಬರ್ 4 ಮತ್ತು 5ರ ಕರೆಂಟ್ ಅಫೇರ್ಸ್. ಸೊ ಈಗ ಸದ್ಯದಲ್ಲೇ ನಾನು ಸೆಪ್ಟೆಂಬರ್ 6ರ ಕರೆಂಟ್ ಅಫೇರ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್.